ವಿಡಿಯೋದಲ್ಲಿ ಸೆಕೆಂಡ್ BCom ಅಲ್ಲಿ ಏನಿದ್ದೀರಾ ಅಂದ್ರೆ ಥರ್ಡ್ ಸೆಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಬಗ್ಗೆ ಕೇಳಿದ್ದಾರೆ. ಹಾಗಾಗಿ ಕಾರ್ಪೊರೇಟ್ ಅಕೌಂಟಿಂಗ್ 2025 ಪೇಪರ್ ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಏನು ಕ್ವಶನ್ ಪೇಪರ್ ಇತ್ತು ಆ ಕ್ವಶನ್ ಪೇಪರ್ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ಗೆ ಯಾವ ತರ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದೊಂದೇ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದೇ ತರ ಚಾಪ್ಟರ್ ವೈಸ್ ಕೂಡ ಕೆಲವೊಂದು ಕ್ವಶನ್ಸ್ ಅನ್ನ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರ್ತವೆ ಆ ತರ ಕ್ವಶನ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಾರ್ಪೊರೇಟ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ ಸೆಕ್ಷನ್ ಬಿ ನಲ್ಲಿ ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಲಿಕ್ಕೆ ಸೊ ಇಶ್ಯೂ ಆಫ್ ಶೇರ್ಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಕ್ವಶನ್ ನಂಬರ್ 2 ಅದು ಇರ್ತಕ್ಕಂಥದ್ದು. ಸಿಲ್ ಏನಿದೆ ಕ್ವಶನ್ ಅಂತ ಹೇಳಿದ್ರೆ, ಮೂನ್ ಲಿಮಿಟೆಡ್ ಮೇಡ್ an issue of 1 lakh equity shares of ₹10 each. ಮೂನ್ ಲಿಮಿಟೆಡ್ ಅಂತಕ್ಕಂಥದ್ದು 1 lakh ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆಯಂತೆ. ಎಷ್ಟಕ್ಕೆ ಅಂದ್ರೆ ₹10 ಈಚ್, ₹10 ಇಶ್ಯೂ ಮಾಡ್ತಾ ಇದೆಯಂತೆ. ಪೇಯಬಲ್ ₹5 ಆನ್ ಅಪ್ಲಿಕೇಶನ್. ನೋಡಿ ₹10 ಇಶ್ಯೂ ಮಾಡ್ತಾ ಇರೋದು, ಫೇಸ್ ವ್ಯಾಲ್ಯೂ ಕೊಟ್ಟಿರೋದು ₹10, ಬಟ್ ಪೇಮೆಂಟ್ ಮಾಡ್ಬೇಕಾಗಿರೋದು ಅಪ್ಲಿಕೇಶನ್ ದಿನ ಎಷ್ಟು ಪೇಮೆಂಟ್ ಮಾಡ್ಬೇಕಂತೆ. ಸೊ ಪೇಯಬಲ್ ₹5 ಆನ್ ಅಪ್ಲಿಕೇಶನ್ ದಿನ ₹5 ಅನ್ನ ಪೇಮೆಂಟ್ ಮಾಡಬೇಕು. ಸೊ ಅಪ್ಲಿಕೇಶನ್ ದಿನ ₹5 ಅನ್ನ ಪೇಮೆಂಟ್ ಮಾಡಬೇಕು. ಅಂಡ್ ₹5 ಆನ್ ಅಲಾಟ್ಮೆಂಟ್ ದಿನ ₹5 ಅನ್ನ ಪೇಮೆಂಟ್ ಅನ್ನ ಮಾಡ್ಬೇಕಂತೆ. ಟೋಟಲ್ ₹5 ಏನಿದೆ. ಸೊ ಅಪ್ಲಿಕೇಶನ್ ದಿನ ₹5 ಅನ್ನ ಪೇಮೆಂಟ್ ಮಾಡ್ತಾನೆ. ಆನ್ ಅಪ್ಲಿಕೇಶನ್ ಅಲ್ಲಿ ₹5, ಅಲಾಟ್ಮೆಂಟ್ ಅಲ್ಲಿ ₹5 ಪೇಮೆಂಟ್ ಮಾಡಬೇಕು. ಟೋಟಲ್ ₹10 ಫೇಸ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಆಲ್ ದಿ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂಡ್ ಅಮೌಂಟ್ಸ್ ಡ್ಯೂಲಿ ರಿಸೀವ್ಡ್. ಎಲ್ಲಾ ಶೇರ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಮೌಂಟ್ ಅನ್ನು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ನೀವು ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ ಶೇರ್ಸ್ ಅಪ್ಲಿಕೇಶನ್ ಟೈಮ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ಇನ್ ₹5 ಅನ್ನ ಅಲಾಟ್ಮೆಂಟ್ ಟೈಮ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈ ಒಂದು ಕ್ವಶನ್ಗೆ ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಿ ಅಂತ ಕೇಳಿರೋದ್ರಿಂದ 4 ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ಸ್ಗೆ ಇಶ್ಯೂ ಮಾಡ್ಬೇಕಾದ್ರೆ ಏನಿದೆ ಆ ಅಮೌಂಟ್ ಮೇಲೆ 2 ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಅಂಡ್ ಅಲಾಟ್ಮೆಂಟ್ಗೆ ಸಂಬಂಧಪಟ್ಟಂತೆ 2 ಜರ್ನಲ್ ಎಂಟ್ರಿಯನ್ನ ಪಾಸ್ ಮಾಡಬೇಕು. ಒಟ್ಟು 4 ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ನಿಮಗೆ ಗೊತ್ತು ಜರ್ನಲ್ ಎಂಟ್ರೀಸ್ ಅನ್ನ ರೆಕಾರ್ಡ್ ಮಾಡಬೇಕು ಅಂದ್ರೆ ಯಾವ ತರ ಫಾರ್ಮೆಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡೋಣ. ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತು ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡೋ ಕೇಳಿದ್ರಿಂದ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಮೂನ್ ಲಿಮಿಟೆಡ್ ನಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಇರೋದು. ಸೊ ಈ ತರ ಕಾಲಮ್ಸ್ ಹಾಕೋಬೇಕು. ನಿಮ್ಗೆ ಗೊತ್ತು ಡೇಟ್ ಫಸ್ಟ್ ಕಾಲಮ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಮತ್ತೆ ಕ್ರೆಡಿಟ್. ಕ್ವಶನ್ಸ್ ಅಲ್ಲಿ ನಮಗೆ ಡೇಟ್ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ಡೇಟ್ ನೀವು ಸೀರಿಯಲ್ ನಂಬರ್ ಅನ್ನ ತಗೊಳ್ಳಿ. ಫಸ್ಟ್ ಒನ್ ಇನ್ಸ್ಟೆಡ್ ಆಫ್ ಡೇಟ್ ನೀವು ಸೀರಿಯಲ್ ನಂಬರ್ ಅನ್ನ ತಗೊಳ್ಳಿ. ನೋಡಿ ಫಸ್ಟ್ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಇಲ್ಲಿ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ. ಎಷ್ಟಪ್ಪ ಅಂತ ಹೇಳಿದ್ರೆ 1 ಲಕ್ಷ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ. ₹10 ನಂಗೆ ಇಶ್ಯೂ ಮಾಡ್ತಾ ಇರೋದು. ಬಟ್ ಅಮೌಂಟ್ ಅನ್ನ 2 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ಎಷ್ಟಕ್ಕೆ ಪೇಯಬಲ್ ₹10 ಕೊಡ್ತಾ ಇದ್ದಾರೆ. ಪೇಯಬಲ್ ₹5, ಪೇಯಬಲ್ ₹5 ಆನ್ ಅಪ್ಲಿಕೇಶನ್ ದಿನ ₹5 ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಕಂಪನಿಗೆ ₹5 ರಿಸೀವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗ ಅಪ್ಲಿಕೇಶನ್ ಮೇಲೆ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ ಆಗ ನೀವು ಜರ್ನಲ್ ಎಂಟ್ರೀಸ್ ಅನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಎಷ್ಟು ಅಮೌಂಟ್ ಅಪ್ಪ ಅಂತ ತಗೋಬೇಕು ಅಂತ ಹೇಳಿದ್ರೆ ನೋಡಿ ಇಶ್ಯೂ ಮಾಡ್ತಾ ಇರೋ ಶೇರ್ಸ್ ಎಷ್ಟು ಅಂತ ಹೇಳಿದ್ರೆ 1 ಲಕ್ಷ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇರೋದು 1 ಲಕ್ಷ ಶೇರ್ಸ್ ಮಲ್ಟಿಪ್ಲೈ ವಿತ್ ಒಂದು ಶೇರ್ಸ್ ನ ವ್ಯಾಲ್ಯೂ ಎಷ್ಟಿದೆ ಅಂತೆ. ಟೋಟಲ್ ಇರೋದು ₹10 ಈಚು. ಬಟ್ ಅವರು ಪೇಮೆಂಟ್ ಮಾಡ್ತಾ ಇರೋದು ಅಪ್ಲಿಕೇಶನ್ ದಿನ ಓನ್ಲಿ ₹5 ಅನ್ನ ಮಾತ್ರನೇ ಪೇಮೆಂಟ್ ಮಾಡ್ತಾ ಇರೋದು. ಆನ್ ಅಪ್ಲಿಕೇಶನ್ ಓನ್ಲಿ ₹5 ಮಾತ್ರ ರಿಸೀವ್ ಮಾಡ್ತಾ ಇರೋದು. ಹಾಗಾಗಿ ಸೊ 1 lakh ಈಕ್ವಿಟಿ ಶೇರ್ಸ್ ಇಂಟು ₹5 ಮಾಡ್ಕೋಬೇಕು ನೀವು. ₹5 ಮಾಡ್ಕೋಬೇಕು. ಯಾಕಂದ್ರೆ ಅಪ್ಲಿಕೇಶನ್ ದಿನ ₹5 ಮಾತ್ರನೇ ಇರ್ತಕ್ಕಂಥದ್ದು. ಹಾಗಾಗಿ 1 lakh ಈಕ್ವಿಟಿ ಶೇರ್ಸ್ ಇಂಟು 5 ಮಾಡಿದ್ರೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ ₹5 lakh ಡೆಬಿಟ್ ಕಾಲಮ್ ಅಲ್ಲಿ ತಗೊಳ್ಳಿ.
ಅಂಡ್ ಅದೇ 5 lakh rupees ನೀವು ಕ್ರೆಡಿಟ್ ಕಾಲಮ್ ಅಲ್ಲಿ ತಗೋಬೇಕು. ಇದು ಮೊದಲನೇ ಜರ್ನಲ್ ಎಂಟ್ರಿ. ಆನ್ ಅಪ್ಲಿಕೇಶನ್ ಮೇಲೆ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ತಗೋಬೇಕು. ಅಮೌಂಟ್ ತಗೋಬೇಕಾದ್ರೆ ಎಷ್ಟು ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಇಂಟು ಅಪ್ಲಿಕೇಶನ್ ಟೈಮ್ ಅಲ್ಲಿ ಎಷ್ಟು ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ ದಿನ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ ಪರ್ ಶೇರ್ ಅದು ವ್ಯಾಲ್ಯೂ ಕೊಟ್ಟಿರ್ತಾರೆ. ನೀವು ನಂಬರ್ ಆಫ್ ಶೇರ್ಸ್ ಎಷ್ಟು ಕೊಟ್ಟಿದ್ದಾರೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರುತ್ತೆ. ಇದು ಜರ್ನಲ್ ಎಂಟ್ರಿ ಗೊತ್ತಿರಬೇಕು. ಆನ್ ಅಪ್ಲಿಕೇಶನ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ನಂಬರ್ ಆಫ್ ಶೇರ್ಸ್ ಇಂಟು ಪೇಮೆಂಟ್ ಆನ್ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ ಅದು ಅಮೌಂಟ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಮೊದಲನೇ ಜರ್ನಲ್ ಎಂಟ್ರಿ ಸಿಗುತ್ತೆ. ಸೊ ಇದಕ್ಕೆ ನರೇಷನ್ಸ್ ಏನ್ ಬರೀಬೇಕಪ್ಪ ಅಂತ ಹೇಳಿದ್ರೆ, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ received share application money received. ಮೊದಲನೇ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ತಗೋಬೇಕು. ಸೊ ನರೇಷನ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ್ದಾರೆ. ಎಷ್ಟು ಅಮೌಂಟ್ ರಿಸೀವ್ ಮಾಡಿದ್ದಾರೆ ಅಂದ್ರೆ 1,00,000 ಇಕ್ವಿಟಿ ಶೇರ್ಸ್ ಇರೋದು, ₹5 ನಂಗೆ ಒಂದು ಶೇರ್ಸ್ ನ ಅಪ್ಲಿಕೇಶನ್ ಮನಿ ಇರೋದು. ಸೊ ಹಾಗಾಗಿ 1,00,000 ಶೇರ್ಸ್ ಇಂಟು 5 ಮಾಡಿದ್ರೆ 5 lakh rupees ಬರುತ್ತೆ. ಇದು ಮೊದಲನೇ ಜರ್ನಲ್ ಎಂಟ್ರಿ ಇರ್ತಕ್ಕಂಥದ್ದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನೀವು ಶೇರ್ ಅಪ್ಲಿಕೇಶನ್ ಮನಿಯನ್ನ ರಿಸೀವ್ ಮಾಡ್ಕೊಂಡಾದ್ಮೇಲೆ ಅದನ್ನ ನೀವು ಕ್ಯಾಪಿಟಲ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಅಪ್ಲಿಕೇಶನ್ ಮನಿಯನ್ನ ರಿಸೀವ್ ಮಾಡ್ಕೊಂಡ ತಕ್ಷಣ ನೀವು ಅದನ್ನ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಜರ್ನಲ್ ಎಂಟ್ರಿಯನ್ನ ಯಾವ ತರ ತಗೋಬೇಕು ಅಂತ ಹೇಳಿದ್ರೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ capital account. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೋಬೇಕು. ಯಾಕಂದ್ರೆ ನೀವು ಶೇರ್ ಅಪ್ಲಿಕೇಶನ್ ಇಂದ ಏನು ಮನಿನ ರಿಸೀವ್ ಮಾಡ್ಕೊಂಡಿರ್ತೀರ ಅದನ್ನ ನೀವು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ತಗೋಬೇಕು. ಎಷ್ಟಪ್ಪ ಅಮೌಂಟ್ ಅಂದ್ರೆ, ನೀವು ಶೇರ್ ಅಪ್ಲಿಕೇಶನ್ ರಿಸೀವ್ ಮಾಡ್ತಾ ಇರೋದು ಟೋಟಲ್ 5 lakh rupees ಇದೆ. ಆ ಶೇರ್ ಅಪ್ಲಿಕೇಶನ್ 5 lakh rupees ಅನ್ನ ನೀವು ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ 5 lakh ಇರುತ್ತೆ, ಕ್ರೆಡಿಟ್ ಕಾಲಮ್ ಅಲ್ಲಿ 5 lakh rupees ಇರುತ್ತೆ. ನರೇಷನ್ ಏನ್ ಬರಿಬೇಕಪ್ಪ ಅಂತ ಹೇಳಿದ್ರೆ, ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಮನಿಯನ್ನ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಹೇಳಿದ್ರೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಎಷ್ಟು ಮನಿ ರಿಸೀವ್ ಮಾಡಿರ್ತೀರಾ ಅಷ್ಟು ಮನಿಯನ್ನ ನೀವು ಟ್ರಾನ್ಸ್ಫರ್ ಮಾಡಬೇಕು. ಇದು 2 ಜರ್ನಲ್ ಎಂಟ್ರಿ ಫಾರ್ ಅಪ್ಲಿಕೇಶನ್ಸ್ ಮೇಲೆ ನಾವು ಎಷ್ಟು ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತ 2 ಜರ್ನಲ್ ಎಂಟ್ರಿ. ₹5 ಏನ್ ರಿಸೀವ್ ಮಾಡ್ತಾ ಇದ್ದಾರೆ ಅದಕ್ಕೆ. ಇನ್ನ ಬ್ಯಾಲೆನ್ಸ್ ₹5 ಅಲಾಟ್ಮೆಂಟ್ ಟೈಮ್ ಅಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಥರ್ಡ್ ಒನ್ ಜರ್ನಲ್ ಎಂಟ್ರಿ ಏನಪ್ಪಾ ಅಂತ ಹೇಳಿದ್ರೆ, ಅಲಾಟ್ಮೆಂಟ್ ಟೈಮ್ ಅಲ್ಲಿ ರಿಸೀವ್ ಮಾಡ್ತಾ ಇರೋದ್ರಿಂದ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲಾಟ್ಮೆಂಟ್ ಅನ್ನ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ರಿಸೀವ್ ಮಾಡ್ಕೊಂಡಿರ್ತಾನೆ ಅದಕ್ಕೆ ಜರ್ನಲ್ ಎಂಟ್ರೀಸ್ ಅನ್ನ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್ ಅಂತ ಜರ್ನಲ್ ಎಂಟ್ರಿ ಬರೀಬೇಕು. ಎಷ್ಟಪ್ಪ ಅಮೌಂಟ್ ಅಂತ ಹೇಳಿದ್ರೆ, ನಮ್ಮ ಹತ್ರ ಇರ್ತಕ್ಕಂಥದ್ದು 1,00,000 ಶೇರ್ಸ್ ಇರ್ತಕ್ಕಂಥದ್ದು. 1,00,000 ಶೇರ್ಸ್ ಇಂಟು ಇನ್ನು ₹5 ಅಪ್ಲಿಕೇಶನ್ ಟೈಮ್ ಅಲ್ಲಿ ತಗೊಂಡಿದ್ದೆ. ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇರೋದು ಅಮೌಂಟ್ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಅಲಾಟ್ಮೆಂಟ್ ಟೈಮ್ ಅಲ್ಲಿ ₹5 ಇದೆ. ಹಾಗಾಗಿ ₹5 ಮಾಡಿದ್ರೆ ನಿಮಗೆ 5 lakh rupees ಬರುತ್ತೆ. ಸೊ ಡೆಬಿಟ್ ಕಾಲಮ್ ಅಲ್ಲಿ ನೀವು 5 lakh rupees ಅನ್ನ ತಗೋಬೇಕು. ಅಂಡ್ ಕ್ರೆಡಿಟ್ ಕಾಲಮ್ ಅಲ್ಲೂ ಕೂಡ 5 lakh rupees ಹಾಗೆ ತಗೋಬೇಕಾಗುತ್ತೆ. ಇದು ಶೇರ್ ಅಲಾಟ್ಮೆಂಟ್ ಇರ್ತಕ್ಕಂಥದ್ದು. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ, ಎಷ್ಟು ಅಲಾಟ್ಮೆಂಟ್ ಅಮೌಂಟ್ ಎಷ್ಟಿದೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ನರೇಷನ್ ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ equity shares, 1 lakh equity shares
ಆಫ್ ರುಪೀಸ್ 10 each. ಆಫ್ ರುಪೀಸ್ 10 each. ಅಥವಾ ನೀವು ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರೆದ್ರು ಕೂಡ ಸಾಕಾಗುತ್ತೆ. ಇದು ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ. ಸೊ 1 lakh ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಅಂತ ತಗೋಬೇಕಾಗತ್ತೆ. ದೆನ್ ಫೋರ್ತ್ ಒನ್, ಜನರಲ್ ಎಂಟ್ರಿ. ನಾನು ಶೇರ್ ಅಪ್ಲಿಕೇಶನ್ ಅಮೌಂಟ್ ರಿಸೀವ್ ಮಾಡಿದ್ದೀನಿ, ಇನ್ನು ಅಲಾಟ್ಮೆಂಟ್ ಡ್ಯೂ ಇರೋದಕ್ಕೆ ಜನರಲ್ ಎಂಟ್ರಿ ಪಾಸ್ ಮಾಡೋದು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ. ಈಗ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇರೋ ಅಮೌಂಟನ್ನು ನಾನು ಫೈನಲ್ ಆಗಿ ರಿಸೀವ್ ಮಾಡ್ಕೋಬೇಕಾಗುತ್ತೆ. ಸೊ ಆ ರಿಸೀವ್ ಮಾಡ್ಕೊಂಡಾಗ ನಿಮಗೆ ಜನರಲ್ ಎಂಟ್ರಿ ಏನು ಬರುತ್ತಪ್ಪ ಅಂದರೆ, ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ತಗೊಳ್ತೀವಿ. ಎಷ್ಟಪ್ಪ ಅಮೌಂಟ್ ಅಂತ ಹೇಳಿದ್ರೆ, ಸೊ ನನ್ನ ಹತ್ರ ಇರೋದು ಶೇರ್ ಅಲಾಟ್ಮೆಂಟ್ ಡ್ಯೂ ಎಷ್ಟಿದೆ, 5 lakh rupees ಇದೆ. ಆ 5 lakh rupees ಅನ್ನ ನಾನು ರಿಸೀವ್ ಮಾಡ್ಕೊಳ್ತೀನಿ. ಹಾಗಾಗಿ ಅಲಾಟ್ಮೆಂಟ್ ಡ್ಯೂನ ರಿಸೀವ್ ಮಾಡ್ಕೊಳ್ತಾ ಇರೋದು. ನರೇಷನ್ಸ್ ನೀವೇನ್ ಬರೀತೀರಾ ಅಂದ್ರೆ, ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ ನೀವು ಜನರಲ್ ಎಂಟ್ರೀಸ್ ಅನ್ನ ಬರೀಬೇಕಾಗತ್ತೆ. ಸೊ ಇದು 4 ಜನರಲ್ ಎಂಟ್ರೀಸ್ ಇರ್ತಕ್ಕಂಥದ್ದು. ಸಿಂಪಲ್ ಕ್ವಶನ್, ಲಾಸ್ಟ್ ಇಯರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸಿಂಪಲ್ ಆಗಿ ಜನರಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು. ಫಸ್ಟ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ಕೊಂಡಿದ್ದಾನೆ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 1 lakh ಈಕ್ವಿಟಿ ಶೇರ್ಸ್ ಇದೆ, ಇಂಟು 5 rupees ಮಾಡಿ ಅಪ್ಲಿಕೇಶನ್ ಮನಿ ಇರೋದು 5 lakh ಸಿಗುತ್ತೆ. ಮನಿಯನ್ನ ರಿಸೀವ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಶೇರ್ ಅಪ್ಲಿಕೇಶನ್ ಮನಿ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಜನರಲ್ ಎಂಟ್ರಿ ಪಾಸ್ ಮಾಡಬೇಕು. ಅದಾದ್ಮೇಲೆ ಥರ್ಡ್ ಒನ್ ಬಂದು ಶೇರ್ ಅಲಾಟ್ಮೆಂಟ್ ಮನಿ 5 rupees ಬ್ಯಾಲೆನ್ಸ್ ಇರುತ್ತೆ, ಡ್ಯೂ ಇರುತ್ತೆ. ಯಾಕಂದ್ರೆ 10 ರೂಪಾಯಿ ಈಚ್ ಇರೋದು, ನಾನು 5 rupees ರಿಸೀವ್ ಮಾಡ್ಕೊಂಡಿದ್ದೀನಿ, 5 rupees ಡ್ಯೂ ಇರುತ್ತೆ. ಆ ಡ್ಯೂ ಇರೋಕ್ಕೆ ಫಸ್ಟ್ ಜನರಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಹಾಗಾಗಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 1 lakh ಈಕ್ವಿಟಿ ಶೇರ್ಸ್ ಇಂಟು 5 rupees ಅಲಾಟ್ಮೆಂಟ್ ಪರ್ ಶೇರ್ ಇರೋದು 5 lakh rupees ಬರುತ್ತೆ. ಬೀಯಿಂಗ್ ಅಲಾಟ್ಮೆಂಟ್ ಮನಿ ವಾಸ್ ಡ್ಯೂ ಅಂತ ರೆಕಾರ್ಡ್ ಮಾಡಬೇಕಾಗುತ್ತೆ. ಆ ಡ್ಯೂ ಇರೋದು ನೆಕ್ಸ್ಟ್ ರಿಸೀವ್ ಮಾಡ್ಕೊಂಡಿರ್ತೀನಿ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಸೊ ಇದು ಲಾಸ್ಟ್ ಇಯರ್ ಸೆಕ್ಷನ್ ಬಿ ನಲ್ಲಿ ಕೇಳಿರ್ತಕ್ಕಂಥದ್ದು. ಸಿಂಪಲ್ 4 ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಒಂದೊಂದಕ್ಕೂ ಕೂಡ 1 ಮಾರ್ಕ್ಸ್ ಅನ್ನ ಅಲೋಕೇಟ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.